ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಒಂದು ಬಿಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಅದನ್ನು ತಡೆ ಕೋರಿ ಅರ್ಜಿ ಸಲ್ಲಿಸಿದ್ರು. ಈಗ ಬಿಗ್ ರಿಲೀಫ್ ಸಿಕ್ಕಿದೆ ಯತ್ನಾಳ್ ಅವರಿಗೆ. ರಾಣಿಯಾಗಿ ಅವಹೇಳನ ಮಾಡಿದ್ದಾಗಿ ದಾಖಲಾಗಿದ್ದಂತ ಕೇಸ್ ಅದು. ಹೈಕೋರ್ಟ್ ಪೀಠದಿಂದ ತಡೆಯಾಜ್ಞೆ ನೀಡಿ ಆದೇಶ ಹೊರಬಿದ್ದಿದೆ. ಏಪ್ರಿಲ್ 28ಕ್ಕೆ ವಿಚಾರಣೆಯನ್ನು ಮುಂದೂಡಿದಂತ ಹೈಕೋರ್ಟ್ ಪೀಠ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರಾನ್ಯರಾವ್ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಜಾಮೀನು ಕೋರಿ ರನ್ಯಾ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಹೈಕೋರ್ಟ್ ಮೊರೆ ಹೋಗಿದ್ರು. ಈಗ ರಾನ್ಯರಾವ್ ಪರ ವಕೀಲರಿಂದ ಅರ್ಜಿ ಸಲ್ಲಿಕೆ ಆಗಿದೆ. ಮುಂದಿನ ವಾರ ಅರ್ಜಿ ವಿಚಾರಣೆ ನಡೆಯುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ರಾನ್ಯಾರಾವ್ ಕೇಸಲ್ಲಿ ಒಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ. ಒಂದು ಕಡೆ ಮುಂದಿನ ವಾರ ಅರ್ಜಿ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇದೆ. ವಕೀಲರಿಂದ ಅರ್ಜಿ ಸಲ್ಲಿಕೆ ಆಗಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಹೈಕೋರ್ಟ್ ಮೊರೆ ಹೋಗಿದ್ದಾರೆ, ಏನಾಗಬಹುದು? ಎಸ್ ನಾಗೇಂದ್ರ, ಮುಖ್ಯವಾಗಿ ಈಗ ಸೆಷನ್ ಕೋರ್ಟ್ ಹಾಗೆ ಇದು ಜನಪ್ರತಿನಿಧಿ ಅಂದ್ರೆ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ ಏನಿದೆ, ಇವೆರಡರಲ್ಲೂ ಕೂಡ ರನ್ಯಾರಾವ್ ಅರ್ಜಿಯನ್ನ ವಜಾ ಮಾಡಲಾಗಿತ್ತು. ಈಗ ಸದ್ಯ ರನ್ಯಾರಾವ್ ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಮುಖ್ಯವಾಗಿ ರನ್ಯಾರಾವ್ಗೆ ಈ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಡಿಆರ್ಐ ಸಲ್ಲಿಸಿದಂತಹ ಒಂದು ಅಬ್ಜೆಕ್ಷನ್ ಏನಿದೆ ಅದು ಸಾಕಷ್ಟು ಇದಾಗಿತ್ತು. ಅಂದ್ರೆ ತನಿಖೆಯ ವೇಳೆ ಸಿಕ್ಕಂತ ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳು ಹಾಗೆ ರೆಡ್ ಹ್ಯಾಂಡ್ ಆಗಿ ಚಿನ್ನದ ಸಮೇತ ಸಿಕ್ಕಾಕೊಂಡು ಬಿದ್ದಿದ್ರು. ಅಲ್ಲದೆ ರನ್ಯಾರಾವ್ ನಂತರ ಇಬ್ಬರು ಆರೋಪಿಗಳು ಕೂಡ ತರುಣ್ ಕೊಂಡೂರು ಹಾಗೆ ಇನ್ನೊಬ್ಬ ಆರೋಪಿಯನ್ನ ಕೂಡ ಡಿಆರ್ಐ ಈಗ ವಶಕ್ಕೆ ಪಡೆದಿದ್ದಾರೆ. ಹೀಗಾಗಿ ರನ್ಯಾರಾವ್ಗೆ ಮುಖ್ಯವಾಗಿ ಆಕೆ ವಿದೇಶದಲ್ಲಿ ಅವರು ಅಂದ್ರೆ ವೀಸಾವನ್ನ ಹೊಂದಿದ್ದಾರೆ. ವಿದೇಶದಲ್ಲಿ ಆಕೆ ಹೋಗಿ ಪರಾರಿಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಆಕೆಯನ್ನ ಏನಾದ್ರೂ ಬಿಟ್ರೆ ಸಾಕಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿ ಒಂದು ವಾದವನ್ನ ಕೂಡ ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ ಕೋರ್ಟ್ ಕೂಡ ಕೆಳಹಂತದ ನ್ಯಾಯಾಲಯ ಈ ಒಂದು ರನ್ಯಾರಾವ್ಗೆ ಜಾಮೀನನ್ನ ನಿರಾಕರಣೆ ಮಾಡಿತ್ತು. ಈಗ ಸದ್ಯ ಹೈಕೋರ್ಟ್ನಲ್ಲಿ ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದು. ಮುಂದಿನ ವಾರ ಈ ಅರ್ಜಿ ವಿಚಾರಣೆ ಬರುತ್ತೆ. ಆ ಸಂದರ್ಭದಲ್ಲಿ ರನ್ಯಾರಾವ್ ಪರ ವಕೀಲರು ಈ ಒಂದು ಕೇಸ್ನಲ್ಲಿ ಅರೆಸ್ಟ್ ಆಫ್ ಗ್ರೌಂಡ್ ಸರಿ ಇಲ್ಲ ಅನ್ನುವಂತ ವಾದವನ್ನ ಮಾಡಿದ್ರು. ಯಾಕೆ ಆಕೆಯನ್ನ ಬಿಡುಗಡೆ ಮಾಡಬೇಕು ಅನ್ನುವಂತ ಒಂದು ವಾದವನ್ನ ಕೂಡ ಮಾಡ್ತಾರೆ. ಆದ್ರೆ ಈಗ ಸದ್ಯ ಮತ್ತೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಒಂದು ರಿಲೀಫ್ ಸಿಕ್ಕಿದೆ. ಎಫ್ಐಆರ್ಗೆ ತಡೆಯಾಜ್ಞೆ ಕೋರಿ ಅರ್ಜಿ ಸಲ್ಲಿಸಿದ್ರು. ಅದಕ್ಕೂ ಕೂಡ ಅಲ್ಲಿ ರಾನ್ಯರಾವ್ ವಿರುದ್ಧವಾಗಿ ಆಗಿರುವಂತದ್ದು. ಅದರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ನಾಗೇಂದ್ರ, ಬಸನಗೌಡ ಪಾಟೀಲ್ ಯತ್ನಾಳ್ ಈ ಹಿಂದೆ ರನ್ಯಾ ಪ್ರಕರಣದಲ್ಲಿ ಸದನದಲ್ಲಿ ಈ ಒಂದು ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಸಾಕಷ್ಟು ಚರ್ಚೆಯಾಗಿತ್ತು. ಅದರಲ್ಲಿ ಮುಖ್ಯವಾಗಿ ರಾಜಕೀಯ ನಾಯಕರು ಅಂದ್ರೆ ಸರ್ಕಾರದ ಸಚಿವರು ಆಕೆಗೆ ಹಿಂದಿದ್ದಾರೆ ಎನ್ನುವಂತಹ ಒಂದಿಷ್ಟು ಚರ್ಚೆಗಳು ಸದನದಲ್ಲಿ ನಡೀತಾ ಇದ್ವು. ಈ ಸಂದರ್ಭದಲ್ಲಿ ಮಾಧ್ಯಮಕ್ಕೆ ಹೇಳಿಕೆಯನ್ನ ನೀಡುವಂತಹ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಈ ಒಂದು ಅಂದ್ರೆ ರನ್ಯಾರಾವ್ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅಂತ ಹೇಳಿ ರನ್ಯಾರಾವ್ ತಾಯಿ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನ ಕೂಡ ದಾಖಲು ಮಾಡಿದ್ರು. ಇದನ್ನ ತಡೆಯಾಜ್ಞೆ ನೀಡಬೇಕು, ಅದಕ್ಕೆ ರದ್ದತಿಯನ್ನ ಮಾಡಬೇಕು ಅಂತ ಹೇಳಿ ಯತ್ನಾಳ್ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಸದ್ಯ ಈಗ ಅರ್ಜಿಗೆ 28ನೇ ತಾರೀಕಿನವರೆಗೂ ತಡೆಯಾಜ್ಞೆಯನ್ನ ನೀಡಲಾಗಿದೆ. ಆ ಒಂದು ಅರ್ಜಿ ಮುಂದೂಡಿಕೆಯನ್ನ ಮಾಡಿದ್ದು. ಆ ವಿಚಾರಣೆ ಬರೋವರೆಗೂ ಯತ್ನಾಳ್ ಅವರ ವಿರುದ್ಧ ಯಾವುದೇ ತರಹದ ತನಿಖೆಯನ್ನ ಮಾಡಬಾರದು ಅಂತ ಹೇಳಿ ಈಗ ಸದ್ಯ ಹೈಕೋರ್ಟ್ ಆದೇಶವನ್ನ ನೀಡಿದೆ. ಇದರಿಂದಾಗಿ ಬಿಜೆಪಿಯ ಉಚ್ಚಾಟಿತ ನಾಯಕ ಯತ್ನಾಳ್ಗೆ ಸದ್ಯ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ. ಈ ಪ್ರಕರಣದಲ್ಲಿ ಏನಾದರೂ ರನ್ಯಾರಾವ್ ವಿರುದ್ಧ ಏನು ಅವರು ಹೇಳಿಕೆ ನೀಡಿದ್ರಲ್ವಾ, ಅದಕ್ಕೆ ವಿಚಾರಣೆಯ ಬಿಸಿ ಎದುರಿಸುವಂತಹ ಸಾಕಷ್ಟು ಸಾಧ್ಯತೆಗಳಿದ್ವು. ಆದ್ರೆ ಈಗ ಯಾವುದೇ ತರಹದ ವಿಚಾರಣೆಯನ್ನ ನಡೆಸುವಂತಿಲ್ಲ ಅಂತ ಹೇಳಿ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಒಂದು ಬಿಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಅದನ್ನು ತಡೆ ಕೋರಿ ಅರ್ಜಿ ಸಲ್ಲಿಸಿದ್ರು. ಈಗ ಬಿಗ್ ರಿಲೀಫ್ ಸಿಕ್ಕಿದೆ ಯತ್ನಾಳ್ ಅವರಿಗೆ. ರಾಣಿಯಾಗಿ ಅವಹೇಳನ ಮಾಡಿದ್ದಾಗಿ ದಾಖಲಾಗಿದ್ದಂತ ಕೇಸ್ ಅದು. ಹೈಕೋರ್ಟ್ ಪೀಠದಿಂದ ತಡೆಯಾಜ್ಞೆ ನೀಡಿ ಆದೇಶ ಹೊರಬಿದ್ದಿದೆ. ಏಪ್ರಿಲ್ 28ಕ್ಕೆ ವಿಚಾರಣೆಯನ್ನು ಮುಂದೂಡಿದಂತ ಹೈಕೋರ್ಟ್ ಪೀಠ
ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರಾನ್ಯರಾವ್ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಜಾಮೀನು ಕೋರಿ ರನ್ಯಾ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಹೈಕೋರ್ಟ್ ಮೊರೆ ಹೋಗಿದ್ರು. ಈಗ ರಾನ್ಯರಾವ್ ಪರ ವಕೀಲರಿಂದ ಅರ್ಜಿ ಸಲ್ಲಿಕೆ ಆಗಿದೆ. ಮುಂದಿನ ವಾರ ಅರ್ಜಿ ವಿಚಾರಣೆ ನಡೆಯುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ರಾನ್ಯರಾವ್ ಕೇಸಲ್ಲಿ ಒಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ. ಒಂದು ಕಡೆ ಮುಂದಿನ ವಾರ ಅರ್ಜಿ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇದೆ. ವಕೀಲರಿಂದ ಅರ್ಜಿ ಸಲ್ಲಿಕೆ ಆಗಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಹೈಕೋರ್ಟ್ ಮೊರೆ ಹೋಗಿದ್ದಾರೆ, ಏನಾಗಬಹುದು? ಎಸ್ ನಾಗೇಂದ್ರ, ಮುಖ್ಯವಾಗಿ ಈಗ ಸೆಷನ್ ಕೋರ್ಟ್ ಹಾಗೆ ಇದು ಜನಪ್ರತಿನಿಧಿ ಅಂದ್ರೆ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ ಏನಿದೆ, ಇವೆರಡರಲ್ಲೂ ಕೂಡ ರನ್ಯಾರಾವ್ ಅರ್ಜಿಯನ್ನ ವಜಾ ಮಾಡಲಾಗಿತ್ತು. ಈಗ ಸದ್ಯ ರನ್ಯಾರಾವ್ ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಮುಖ್ಯವಾಗಿ ರನ್ಯಾರಾವ್ಗೆ ಈ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಡಿಆರ್ಐ ಸಲ್ಲಿಸಿದಂತಹ ಒಂದು ಅಬ್ಜೆಕ್ಷನ್ ಏನಿದೆ ಅದು ಸಾಕಷ್ಟು ಇದಾಗಿತ್ತು. ಅಂದ್ರೆ ತನಿಖೆಯ ವೇಳೆ ಸಿಕ್ಕಂತ ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳು ಹಾಗೆ ರೆಡ್ ಹ್ಯಾಂಡ್ ಆಗಿ ಚಿನ್ನದ ಸಮೇತ ಸಿಕ್ಕಾಕೊಂಡು ಬಿದ್ದಿದ್ರು. ಅಲ್ಲದೆ ರನ್ಯಾರಾವ್ ನಂತರ ಇಬ್ಬರು ಆರೋಪಿಗಳು ಕೂಡ ತರುಣ್ ಕೊಂಡೂರು ಹಾಗೆ ಇನ್ನೊಬ್ಬ ಆರೋಪಿಯನ್ನ ಕೂಡ ಡಿಆರ್ಐ ಈಗ ವಶಕ್ಕೆ ಪಡೆದಿದ್ದಾರೆ. ಹೀಗಾಗಿ ರನ್ಯಾರಾವ್ಗೆ ಮುಖ್ಯವಾಗಿ ಆಕೆ ವಿದೇಶದಲ್ಲಿ ಅವರು ಅಂದ್ರೆ ವೀಸಾವನ್ನ ಹೊಂದಿದ್ದಾರೆ. ವಿದೇಶದಲ್ಲಿ ಆಕೆ ಹೋಗಿ ಪರಾರಿಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಆಕೆಯನ್ನ ಏನಾದ್ರೂ ಬಿಟ್ರೆ ಸಾಕಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿ ಒಂದು ವಾದವನ್ನ ಕೂಡ ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ ಕೋರ್ಟ್ ಕೂಡ ಕೆಳಹಂತದ ನ್ಯಾಯಾಲಯ ಈ ಒಂದು ರನ್ಯಾರಾವ್ಗೆ ಜಾಮೀನನ್ನ ನಿರಾಕರಣೆ ಮಾಡಿತ್ತು. ಈಗ ಸದ್ಯ ಹೈಕೋರ್ಟ್ ನಲ್ಲಿ ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದು. ಮುಂದಿನ ವಾರ ಈ ಅರ್ಜಿ ವಿಚಾರಣೆ ಬರುತ್ತೆ. ಆ ಸಂದರ್ಭದಲ್ಲಿ ರನ್ಯಾರಾವ್ ಪರ ವಕೀಲರು ಈ ಒಂದು ಕೇಸ್ನಲ್ಲಿ ಅರೆಸ್ಟ್ ಆಫ್ ಗ್ರೌಂಡ್ ಸರಿ ಇಲ್ಲ ಅನ್ನುವಂತ ವಾದವನ್ನ ಮಾಡಿದ್ರು. ಯಾಕೆ ಆಕೆಯನ್ನ ಬಿಡುಗಡೆ ಮಾಡಬೇಕು ಅನ್ನುವಂತ ಒಂದು ವಾದವನ್ನ ಕೂಡ ಮಾಡ್ತಾರೆ. ಆದ್ರೆ ಈಗ ಸದ್ಯ ಮತ್ತೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಒಂದು ರಿಲೀಫ್ ಸಿಕ್ಕಿದೆ. ಎಫ್ಐಆರ್ಗೆ ತಡೆಯಾಜ್ಞೆ ಕೋರಿ ಅರ್ಜಿ ಸಲ್ಲಿಸಿದ್ರು. ಅದಕ್ಕೂ ಕೂಡ ಅಲ್ಲಿ ರಾನ್ಯರಾವ್ ವಿರುದ್ಧವಾಗಿ ಆಗಿರುವಂತದ್ದು. ಅದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ನಾಗೇಂದ್ರ, ಬಸನಗೌಡ ಪಾಟೀಲ್ ಯತ್ನಾಳ್ ಈ ಹಿಂದೆ ರನ್ಯಾ ಪ್ರಕರಣದಲ್ಲಿ ಸದನದಲ್ಲಿ ಈ ಒಂದು ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಸಾಕಷ್ಟು ಚರ್ಚೆಯಾಗಿತ್ತು. ಅದರಲ್ಲಿ ಮುಖ್ಯವಾಗಿ ರಾಜಕೀಯ ನಾಯಕರು ಅಂದ್ರೆ ಸರ್ಕಾರದ ಸಚಿವರು ಆಕೆಯ ಹಿಂದಿದ್ದಾರೆ ಎನ್ನುವಂತಹ ಒಂದಿಷ್ಟು ಚರ್ಚೆಗಳು ಸದನದಲ್ಲಿ ನಡೀತಾ ಇದ್ವು. ಈ ಸಂದರ್ಭದಲ್ಲಿ ಮಾಧ್ಯಮಕ್ಕೆ ಹೇಳಿಕೆಯನ್ನ ನೀಡುವಂತಹ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಈ ಒಂದು ಅಂದ್ರೆ ರನ್ಯಾರಾವ್ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅಂತ ಹೇಳಿ ರನ್ಯಾರಾವ್